ಸ್ನೇಹಿತರೆ, ಈ ಒಂದು ಪೋಸ್ಟ್ ನಿಮಗೆ ಬಂದಿದೆಯಾ? PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಈ ಒಂದು ಪೋಸ್ಟ್ ನಿಮಗೂ ಬಂದಿದೆಯಾ? ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯಲು ಮತ್ತು ಇದೇ ತರಹದ ಕಮೆಂಟ್ಸ್ ಮುಖಾಂತರ ನಮಗೆ ಸ್ನೇಹಿತರು ಒಂದು ಮೆಸೇಜ್ ಮುಖಾಂತರ ಕೇಳಿದರೆ, PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಯಾವ ಉದ್ಯಮಿಗಳಿಗೆ, ವ್ಯಾಪಾರಗಳಲ್ಲಿ ತೊಡಗಿರುವ ಕುಶಲಕರ್ಮಿಗಳಿಗೆ ಅರ್ಜಿ ಸಲ್ಲಿಸಬಹುದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ಮತ್ತು ನಮಗೆ ಒಂದು ಮೆಸೇಜ್ ಬರ್ತಾ ಇದೆ, ಉಚಿತ ಮೌಲ್ಯದ 15 ವೋಚರ್ಸ್ ರಿವೋಕ್ ಆಗಿದೆ, ಹಿಂಪಡೆಯಲಾಗಿದೆ IDB ಬ್ಯಾಂಕ್ ಅಂತ ಹೇಳಿ. ಇದರ ಬಗ್ಗೆ ನಾವು ಮಾಹಿತಿ ತಿಳಿಯೋಣ. ಸ್ನೇಹಿತರೆ, ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹೌದು ಸ್ನೇಹಿತರೆ, ಕುಶಲಕರ್ಮಿಗಳು ಮತ್ತು ಕರಕುಶಲ ವ್ಯಕ್ತಿಗಳಿಗೆ ಪ್ರಯೋಜನಗಳು ಏನು? PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದರೆ ಪ್ರಯೋಜನಗಳು ಏನೇನಿರ್ತವೆ ನೋಡೋಣ. ಗುರುತಿಸುವಿಕೆ, ಐಡೆಂಟಿಫಿಕೇಷನ್, ಕೌಶಲ್ಯ ಉನ್ನತೀಕರಣ, ಟೂಲ್ ಕಿಟ್ ಪ್ರೋತ್ಸಾಹ, ಕ್ರೆಡಿಟ್ ಬೆಂಬಲ, ಡಿಜಿಟಲ್ ವಹಿವಾಟಿಗೆ ಪ್ರೋತ್ಸಾಹ, ಮಾರ್ಕೆಟಿಂಗ್ ಬೆಂಬಲ ದೊರೆಯುತ್ತದೆ. ಸ್ನೇಹಿತರೆ, ಮೊದಲನೆಯಾಗಿ ನಾನು ಕೆಲವೊಂದು ಪ್ರಾಬ್ಲಮ್ಸ್ಗಳಿಗೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ಮೊದಲನೆಯಾಗಿ PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಈ ಒಂದು ಮೆಸೇಜ್ ಬರ್ತಾ ಇದೆ, 15,000 ಉಚಿತ ಮೌಲ್ಯದ ಟೂಲ್ ಕಿಟ್ ಹಿಂಪಡೆಯಲಾಗಿದೆ, ಈ ವೋಚರ್ಸ್ ಹಿಂಪಡೆಯಲಾಗಿದೆ ಅಂಥೇಳಿ. ಸ್ನೇಹಿತರೆ, ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದರೆ, ಹೆದರದ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ನೀವು ಇನ್ನೊಮ್ಮೆ PM ವಿಶ್ವಕರ್ಮ ಈ ವೋಚರ್ಸನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಡೌನ್ಲೋಡ್ ಮಾಡಿದ ನಂತರ ನೀವು ಆ ಇಂಡಿಯನ್ ಕಾರ್ಪೊರೇಟ್ ಬ್ಯಾಂಕ್ ಆ್ಯಪ್ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ನೀವು ರೀಆರ್ಡರ್ ಮಾಡಿ. ಆ ಸ್ಕ್ಯಾನರನ್ನು ರೀಆರ್ಡರ್ ಮಾಡಿದ ಮುಖಾಂತರ ನಿಮಗೆ ಟೂಲ್ ಕಿಟ್ಟಿಗೆ ಅರ್ಜಿಯನ್ನು ನಿಮ್ಮ ಮೊಬೈಲ್ನಲ್ಲಿ ತಾವೇ ಅಪ್ಲೈ ಮಾಡಬಹುದು. ಇನ್ನೊಂದು ಮೆಸೇಜ್ ಏನಂತ ಹೇಳಿದರೆ ಸ್ನೇಹಿತರೆ, ಈಗ ಯಾವೆಲ್ಲ ವೃತ್ತಿ ಕುಶಲಕರ್ಮಿಗಳಿಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು, ಅವರಿಗೂ ಸಹ ಈ ಒಂದು ಸೊಲ್ಯೂಷನ್ ಕೊಡೋಣ. ಸ್ನೇಹಿತರೆ, 18 ವ್ಯಾಪಾರಗಳಲ್ಲಿ ತೊಡಗಿರುವ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳನ್ನು ಒಳಗೊಳ್ಳುತ್ತದೆ. ಬಡಗಿ, ಸುತಾರ್, ಬದಾಯಿ, ಬೋಟ್ ಮೇಕರ್, ಆರ್ಮರ್, ಕಮ್ಮಾರ್, ಲೋಹಾರ್, ಸುತ್ತಿಗೆ ಮತ್ತು ಟೂಲ್ ಕಿಟ್ ತಯಾರಕರು, ಬೀಗ ತಯಾರಕರು, ಗೋಲ್ಡ್ ಸ್ಮಿತ್, ಕಮ್ಮಾರ್, ಶಿಲ್ಪಿ, ಮೂರ್ತಿ ಕಲ್ಲು ಕೆತ್ತನೆ ಮಾಡುವವರು, ಕಲ್ಲು ಒಡೆಯುವನು, ಚಮ್ಮಾರ, ಪಾದರಕ್ಷಾ ಕುಶಲಕರ್ಮಿ, ಮೇಷನ್, ರಾಜಮಿಸ್ತ್ರಿ, ಬಾಸ್ಕೆಟ್, ಮ್ಯಾಟ್, ಬ್ರೂಮ್ ಮೇಕರ್, ನೇಕಾರ, ಗೊಂಬೆ ಮತ್ತು ಅಟಿಕೆ ತಯಾರಕರು, ಸಾಂಪ್ರದಾಯಿಕ ಬಾರ್ಬರ್, ಗಾರ್ಲ್ಯಾಂಡ್ ತಯಾರಕರು ಮತ್ತು ವಾಷರ್ಮ್ಯಾನ್ ಅಂದರೆ ಧೋಬಿ, ಟೈಲರ್, ದರ್ಜಿ ಮತ್ತು ಮೀನುಗಾರಿಕೆ ನೆಟ್ ಮಾಡುವವರು. ಈ ಒಂದು 18 ವೃತ್ತಿನಲ್ಲಿ ತೊಡಗಿರುವಂತಹ ಕುಶಲಕರ್ಮಿಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಕುಶಲಕರ್ಮಿಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ವ್ಯಕ್ತಿಗಳಿಗೆ ಪ್ರಯೋಜನಗಳು ಏನಾಗ್ತವೆ ಅಂತ ಹೇಳಿದರೆ, ಮೊದಲನೆಯಾಗಿ ಗುರುತಿಸುವಿಕೆ ಆಗುತ್ತೆ ಸ್ನೇಹಿತರೆ. PM ವಿಶ್ವಕರ್ಮ ಪ್ರಮಾಣ ಪತ್ರ ಮತ್ತು ಗುರುತಿನ ಚೀಟಿಯ ಮೂಲಕ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳನ್ನು ಗುರುತಿಸುವುದು. ಕೌಶಲ್ಯ ಉನ್ನತೀಕರಣ ಅಂದರೆ 5 ರಿಂದ 7 ದಿನಗಳ ಮೂಲ ತರಬೇತಿ ಮತ್ತು 15 ದಿನ ಅಥವಾ ಅದಕ್ಕಿಂತ ಹೆಚ್ಚಿನ ಸುಧಾರಿತ ತರಬೇತಿ. ದಿನಕ್ಕೆ Rs. 500 ಸ್ಟೆಫೆಂಡನ್ನು ಕೊಡಲಾಗುತ್ತದೆ. 15 ದಿನ ನಿಮಗೆ ಬೇಕಂದರೆ ತರಬೇತಿ 15 ದಿನ ಪಡೆಯಬಹುದು. 5 ರಿಂದ 7 ದಿನ ಪಡೆದರೆ ನಿಮಗೆ 3,500ದಿಂದ 4,000 ನಿಮಗೆ ತರಬೇತಿ ಅಮೌಂಟ್ ಕೂಡ ಬಂದಿದೆ ನಿಮಗೆ. ಸ್ನೇಹಿತರೆ, ಯಾರಿಗೆ ತರಬೇತಿ ಅಮೌಂಟ್ ಬಂದಿದೆ ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿ. ಮತ್ತು ಇನ್ನೊಂದು ಪ್ರಯೋಜನ, ಕ್ರೆಡಿಟ್ ಬೆಂಬಲ, ಮೇಲಾಧಾರ ಮುಕ್ತ ಉದ್ಯಮ ಅಭಿವೃದ್ಧಿ ಸಾಲಗಳು Rs. 2 ಹಂತಗಳಲ್ಲಿ 3 ಲಕ್ಷ, Rs. 1 ಲಕ್ಷ ಮತ್ತು Rs. 2 ಲಕ್ಷಕ್ಕೆ ಅನುಕ್ರಮವಾಗಿ 18 ತಿಂಗಳು ಮತ್ತು 30 ತಿಂಗಳುಗಳ ಅವಧಿಯೊಂದಿಗೆ ರಿಯಾಯಿತಿ ದರದಲ್ಲಿ 5%ಗೆ ನಿಗದಿಪಡಿಸಲಾಗಿದೆ. ಭಾರತ ಸರ್ಕಾರವು 8%ರಷ್ಟು ಸಹಾಯಧನದೊಂದಿಗೆ ಮೂಲ ತರಬೇತಿಯನ್ನು ಪೂರ್ಣಗೊಳಿಸಿದ ಫಲಾನುಭವಿಗಳು Rs. ಮೊದಲ ಹಂತದ ಕ್ರೆಡಿಟ್ ಬೆಂಬಲವನ್ನು ಪಡೆಯಬಹುದು. ಸ್ನೇಹಿತರೆ, ಅರ್ಹರಾಗಿರುತ್ತಾರೆ. 1 ಲಕ್ಷ ಎರಡನೇ ಸಾಲದ ಭಾಗವು 1ನೇ ಕಂತನ್ನು ಪಡೆದುಕೊಂಡ ಮತ್ತು ಪ್ರಮಾಣಿತ ಸಾಲದ ಖಾತೆಯನ್ನು ನಿರ್ವಹಿಸಿದ ಮತ್ತು ತಮ್ಮ ವ್ಯವಹಾರದಲ್ಲಿ ಡಿಜಿಟಲ್ ವಹಿವಾಟುಗಳನ್ನು ಅಳವಡಿಸಿಕೊಂಡು ಅಥವಾ ಸುಧಾರಿತ ತರಬೇತಿ ಪಡೆದು ಫಲಾನುಭವಿಗಳಿಗೆ ಲಭ್ಯವಿರುತ್ತದೆ. ಇನ್ನೊಂದು ಪ್ರಯೋಜನ, ಡಿಜಿಟಲ್ ವಹಿವಾಟುಗೆ ಪ್ರೋತ್ಸಾಹಿಕೆ. ಒಂದು ಮೊತ್ತದ ಪ್ರತಿ ಡಿಜಿಟಲ್ ವಹಿವಾಟಿಗೆ ಗರಿಷ್ಠ 100 ವಹಿವಾಟುಗಳವರೆಗೆ ಮಾಸಿಕ ಪ್ರತಿ ಡಿಜಿಟಲ್ ಪೇ ಔಟ್ ಅಥವಾ ರಸೀದಿಗಾಗಿ ಫಲಾನುಭವಿಯ ಖಾತೆಗೆ ಜಮಾ ಮಾಡಲಾಗುತ್ತದೆ. ನೆಕ್ಸ್ಟ್ ಉಪಯೋಗ, ಮಾರ್ಕೆಟಿಂಗ್ ಬೆಂಬಲ, ಗುಣಮಟ್ಟದ ಪ್ರಮಾಣೀಕರಣ, ಬ್ರ್ಯಾಂಡಿಂಗ್, ಇ ಕಾಮರ್ಸ್
ಪ್ಲ್ಯಾಟ್ಫಾರ್ಮ್ಗಳಾದ GEM ಜಾಹೀರಾತು ಪ್ರಚಾರ ಮತ್ತು ಇತರ ಮಾರ್ಕೆಟಿಂಗ್ ಚಟುವಟಿಕೆಗಳಲ್ಲಿ ಮೌಲ್ಯ ಸರಪಳಿಗೆ ಸಂಪರ್ಕವನ್ನು ಸುಧಾರಿಸಲು ಕುಶಲಕರ್ಮಿಗಳು ಮತ್ತು ಕರಕುಶಲಕರ್ಮಿಗಳಿಗೆ ಮಾರ್ಕೆಟಿಂಗ್ ಬೆಂಬಲವನ್ನು ಒದಗಿಸಲಾಗುತ್ತದೆ. ಸ್ನೇಹಿತರೆ, ಮೇಲೆ ತಿಳಿಸಿದ ಪ್ರಯೋಜನಗಳ ಜೊತೆಗೆ ಔಪಚಾರಿಕ MSME ಪರಿಸರ ವ್ಯವಸ್ಥೆಯಲ್ಲಿ ಉದ್ಯಮಿಗಳಾಗಿ ಉದ್ಯಮ ಸಹಾಯ ವೇದಿಕೆಯಲ್ಲಿ ಫಲಾನುಭವಿಗಳನ್ನು ಯೋಜನೆಯ ಆನ್ಬೋರ್ಡ್ ಮಾಡುತ್ತದೆ. PM ವಿಶ್ವಕರ್ಮ ಪೋರ್ಟಲ್ನಲ್ಲಿ ಆಧಾರ್ ಆಧಾರಿತ ಬಯೋಮೆಟ್ರಿಕ್ ದೃಢೀಕರಣದೊಂದಿಗೆ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ಅಂದರೆ CSC ಸೆಂಟರ್ಗಳ ಮೂಲಕ ಫಲಾನುಭವಿಗಳ ನೋಂದಣಿಯನ್ನು ಮಾಡಲಾಗುತ್ತದೆ. ಫಲಾನುಭವಿಗಳ ದಾಖಲಾತಿಯನ್ನು 3 ಹಂತದ ಪರಿಶೀಲನೆಯನ್ನು ಅನುಸರಿಸಲಾಗುತ್ತದೆ. ಸ್ನೇಹಿತರೆ, ಇದು ನೀವು 3 ಹಂತದ ಸ್ಟೆಪ್ಸ್ನಲ್ಲಿ ನಿಮ್ಮ ಅರ್ಜಿ ಪರಿಶೀಲನೆ ಆಗುತ್ತದೆ. ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗುತ್ತದೆ, ಇನ್ನೊಂದು ತಾಲೂಕ್ ಪಂಚಾಯತ್ನಲ್ಲಿ, ಇನ್ನೊಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ನಿಮ್ಮ ಅರ್ಜಿ ಪರಿಶೀಲನೆ ಆಗಿ ಸಕ್ಸಸ್ಫುಲ್ ಆದರೆ ನಿಮ್ಮ ಮನೆಗೆ ಪೋಸ್ಟಿಗೆ PM ವಿಶ್ವಕರ್ಮ ಸರ್ಟಿಫಿಕೇಟ್ ID ಕಾರ್ಡ್ ಬರುತ್ತೆ. ಆದರೆ ಇವತ್ತು ಒಂದು ಬಂದಿರೋದು ಏನಂತ ಹೇಳಿದ್ರೆ ಸ್ನೇಹಿತರೆ, ಎಲ್ಲರಿಗೂ ಇದು ಉದ್ಯಮ್ ಸರ್ಟಿಫಿಕೇಟ್ ಕೂಡ ಪೋಸ್ಟಿಗೆ ಬರ್ತಾ ಇದ್ದಾವೆ. ಇದೇ ತರಹದ ನಿಮಗೂ ಟೂಲ್ ಕಿಟ್ ಯಾರು ಸಕ್ಸಸ್ಫುಲಿ ಆರ್ಡರ್ ಮಾಡಿದ್ದಾರೆ ಅವರಿಗೂ ಕೂಡ 1 ತಿಂಗಳು ಅಥವಾ 1.5 ತಿಂಗಳು ಒಳಗಡೆ ನಿಮಗೆ ಉಚಿತ 15,000 ಮೌಲ್ಯದ ಟೂಲ್ ಕಿಟ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಸ್ನೇಹಿತರೆ, ಇನ್ನೇನಾದರೂ ನಿಮಗೆ ಕೊರತೆ ಇದ್ದರೆ ನಮ್ಮ ಚಾನಲನ್ನು ನೀವು ನೋಡ್ತಾ ಇರಿ. ಇದೇ ಥರ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದರೂ ಇನ್ನೂ ಕೊರತೆ ಇದ್ದರೆ ನೀವು ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿ, ನಾವು ಅದಕ್ಕೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.